ಹಾಯ್, ವೆಲ್ಕಮ್ ಬ್ಯಾಕ್ ಟು ತಸ್ತಿಕಾ ಸುಧಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ನೋಡಿ. ಮತ್ತು ಈ ಮನೆಯಲ್ಲಿ ಇರೋವಂತಹ ಹೆಣ್ಣು ಮಕ್ಕಳು ಹೇಗೆ ಕೆಲಸನ ಡಿವೈಡ್ ಮಾಡಿಕೊಂಡು ಒಂದು ಲಿಸ್ಟ್ ಮಾಡಿಕೊಂಡು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ನನ್ನ ಕೆಲಸವನ್ನು ನಾನು ಏನೇನು ಕೆಲಸ ಮಾಡ್ಬೋದು ಡೈಲಿ ಮತ್ತು ಅದನ್ನು ಹೇಗೆ ನಿಭಾಯಿಸ್ತೀನಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮನೆಯಲ್ಲಿರ್ತಕ್ಕಂತಹ ಹೆಣ್ಮಕ್ಳು ಮನೆ ಕೆಲಸಗಳನ್ನು ಹೇಗೆ ಮಾಡ್ಕೊತೀರಾ, ಮತ್ತು ರೆಸ್ಪಾನ್ಸಿಬಿಲಿಟಿನ ಹೇಗೆ ನಿಭಾಯಿಸ್ತೀರಾ, ಮತ್ತು ಸುಮ್ಮನೆ ಅಲ್ಲ, ವರ್ಕಿಂಗ್ ವುಮೆನ್ ಆಗಿದ್ದು ಮನೆಯಲ್ಲಿ ಕೆಲಸನೂ ಮುಗಿಸ್ಕೊಂಡು ವರ್ಕಿಂಗು ಮಾಡೋದು ಅದು ತುಂಬಾ ಕಷ್ಟ. ಮನೆಯಲ್ಲಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ತುಂಬಾ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ತೀನಿ. ಆ ಸ್ಟ್ರೆಸ್ನ ಸ್ವಲ್ಪ ನನ್ನ ವಿಡಿಯೋ ನೋಡೋದ್ರಿಂದ ನೀವು ಕಡಿಮೆ ಮಾಡ್ಕೊಬೋದು ಅಂತ ಹೇಳ್ತೀನಿ. ಆ ಕೆಲಸಗಳನ್ನ ಹೇಗೆ ಮಾಡ್ಕೊಳ್ಳೋದು, ಹೇಗೆ ಲಿಸ್ಟ್ ಮಾಡ್ಕೊಳ್ಳೋದು, ಪ್ಲ್ಯಾನ್ ಮಾಡ್ಕೊಳ್ಳೋದು, ನಾನು ಯಾವ್ಯಾವ ಕೆಲಸ ಮಾಡ್ತೀನಿ ಇದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾರ್ನಿಂಗ್ ನಾನು ಇವಾಗ ಎದ್ದೇಳ್ತೀನಿ ಅಂದರೆ ಫಸ್ಟು ದೇವ್ರಿಗೆ ಕೈ ಮುಗಿದು ಬ್ರಷ್ ಮಾಡಿ ಒಂದು ಅರ್ಧ ಲೀಟ್ರು ವಾಟ್ರು ಕುಡಿದು ಹಾಟ್ ವಾಟರ್ನೇ, ಅದಾದಮೇಲೆ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಫಸ್ಟು ಗಡಿಬಿಡಿಲಿ ಮಾಡಿದ್ರೆ ಕೆಲಸನ ನೆಕ್ಸ್ಟು ಡೇ ಪೂರ್ತಿ ಅದೇ ಥರ ಇರುತ್ತೆ ಮತ್ತು ಅದೇ ಥರ ಸ್ಟ್ರೆಸ್ ತೊಗೊತೀವಿ. ಸೊ ಯಾವಾಗಲೂ ಅಷ್ಟೇ ಸ್ವಲ್ಪ ಕೂಲಾಗಿ ಒಂದು 10-15 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಟೈಮ್ ಕೊಟ್ಟು ಅದನ್ನು ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ರೆಡಿ ಆದಮೇಲೆ ಮಗುವಿಗೆ ಸ್ನಾನ ಮಾಡಿಸಿ, ಮಗುವಿಗೆ ತಿಂಡಿ ತಿನ್ನಿಸಿ, ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ನಂತರ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ಕಟ್ಟಿ ಅವ್ರನ್ನ ಕಳಿಸಿದ ಮೇಲೆ ನಾನು ಒಂದು 10-15 ನಿಮಿಷ ಟೈಮ್ ತಗೊಂಡು ತಿಂಡಿಯನ್ನು ತಿಂದು ಒಂದು 10 ನಿಮಿಷ ಬ್ರೇಕ್ ತೊಗೊತೀನಿ. ಆ ಟೈಮಲ್ಲಿ ನಂತರ ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಇಲ್ಲಿ ಎಲ್ರಿಗೂ ದಿನದಲ್ಲಿ 24 ಅವರ್ಸ್ ಅಷ್ಟೇ ಇರೋದ್ರಿಂದ ಆ 24 ಅವರ್ಸ್ನ ಹೇಗೆ ನಾವು ಯೂಸ್ ಮಾಡ್ಕೊತೀವಿ, ಹೇಗೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ತೀವಿ ಅನ್ನೋದೇ ಮುಖ್ಯವಾಗಿರುತ್ತೆ. ಫಸ್ಟ್ ನಾನಿವಾಗ ಪ್ಲ್ಯಾನಿಂಗ್ ಅನ್ನೋದನ್ನ ಹೇಳ್ತೀನಿ. ಈ ಪಾಯಿಂಟು ಮೇನ್ ಇಂಪಾರ್ಟೆಂಟು. ಒನ್ ಟೈಮು ಪ್ಲ್ಯಾನ್ ಮಾಡ್ತೀರಾ ಅಂದರೆ ಒಂದು ಲಿಸ್ಟ್ನ ರೆಡಿ ಮಾಡ್ಕೊಂಬಿಡಿ. ಇದು ನಿಮಗೆ ದಿನಾನೂ ಇದು ಯೂಸ್ ಆಗೇ ಆಗುತ್ತೆ. ಯಾಕಂದರೆ ನಾವು ಒಂದು ದಿನದಲ್ಲಿ ಏನು ಕೆಲಸ ಮಾಡ್ತೀವಿ, 15 ಡೇಸಲ್ಲಿ ಏನು ಕೆಲಸ ಮಾಡ್ತೀವಿ, 1 ಮಂತಲ್ಲಿ ಏನು ಕೆಲಸ ಮಾಡ್ತೀವಿ, ಇಷ್ಟನ್ನು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ತುಂಬಾ ಯೂಸ್ ಆಗುತ್ತೆ. ಈ ಪ್ಲ್ಯಾನಿಂಗನ್ನು 4 ಟೈಪ್ ಆಗಿ ಡಿವೈಡ್ ಮಾಡಿಕೊಂಡು ನೀವು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಬಂದು ಡೈಲಿ ಮಾಡೋ ಕೆಲಸಗಳು, ಸೆಕೆಂಡ್ ಬಂದು ವೀಕ್ಲಿ ಮಾಡೋವಂಥ ಕೆಲಸಗಳು, ಥರ್ಡು 15 ಡೇಸ್ಗೆ ಒಂದ್ಸಲ ಮಾಡೋವಂಥ ಕೆಲಸಗಳು, ಫೋರ್ತ್ ಬಂದು 1 ಮಂತಿಗೆ ಮಾಡೋವಂಥ ಕೆಲಸಗಳು. ಇಷ್ಟನ್ನು ನೀವು ಒಂದು ಪ್ಲ್ಯಾನಿಂಗ್ನ ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದರೆ ಇದು ಇಡೀ ಮಂತ್ಸು ಕೂಡ ನಿಮಗೆ ಯೂಸ್ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಬೇಕು, ಏನೇನು ಮಾಡ್ಕೊಬೇಕು ಅಂತ. ಇದನ್ನು ನಾನು ಹೇಳ್ತಾ ಹೋಗ್ತೀನಿ. ಹೇಗೆ ದಿನದಲ್ಲಿ ಯಾವ ಕೆಲಸ ಆಗಬೇಕು, ವೀಕಲ್ಲಿ ಯಾವ ಕೆಲಸ ಆಗಬೇಕು, 15 ಡೇಸಿಗೆ ಯಾವ ಕೆಲಸ ಆಗಬೇಕು, 30 ಡೇಸ್ಗೆ 1 ಮಂತ್ ಆ ದಿನದಲ್ಲಿ ಏನು ಕೆಲಸ ಆಗಬೇಕು ಅಂತ ನಾನು ಲಿಸ್ಟ್ನ ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಈಗ ಫಸ್ಟು ದಿನದಲ್ಲಿ ಏನೇನು ಕೆಲಸ ಆಗಬೇಕು. ಫಸ್ಟು ಮೇಯ್ನು ಒಂದು ಕುಕ್ಕಿಂಗ್ ಇರುತ್ತೆ, ನೆಕ್ಸ್ಟ್ ಒನ್ನು ಪಾತ್ರೆ ತೊಳೆಯೋದಿರುತ್ತೆ, ಥರ್ಡ್ ಒನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಅಥವಾ ಕೈಯಲ್ಲಿ ಬಟ್ಟೆ ಒಗೆಯೋದಿದ್ರೆ ಅದಿರುತ್ತೆ, ಮತ್ತು ಮಗುನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು. ಅದನ್ನು ಬಿಟ್ಟರೆ ದೇವರಿಗೆ ದೀಪ ಹಚ್ಚೋದು, ನೆಕ್ಸ್ಟು ಮಗುವಿಗೆ ಓದಿಸೋದು, ಸ್ಟಡಿ ಟೈಮ್ ಅನ್ನೋದು. ನೆಕ್ಸ್ಟ್ ಸಣ್ಣ ಪುಟ್ಟ ಕೆಲಸಗಳು ಇದೇ ಇರುತ್ತೆ. ಇಷ್ಟು ಡೈಲಿ ಆಗಲೇಬೇಕು. ಇದನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗೆ ಇಲ್ಲ. ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ದಿನದಲ್ಲಿ, ಇದನ್ನು ಮುಗಿಸ್ಲೇಬೇಕು. ನೆಕ್ಸ್ಟು ಈಗ ವೀಕ್ಲಿ ಕೆಲಸಗಳೇನಿರುತ್ತೆ ಅಂದರೆ ಮಾರ್ಕೆಟ್ಗೆ ಹೋಗಿ ಸೊಪ್ಪು, ತರಕಾರಿ, ಹಣ್ಣು, ಹೂವು ಥರದ್ದಿರ್ಬೋದು. ನೆಕ್ಸ್ಟು ಪಿಲ್ಲೋ ಕವರ್ಗಳನ್ನ ಚೇಂಜ್ ಮಾಡೋದಿರ್ಬೋದು, ಮತ್ತು ಟಾಯ್ಲೆಟು, ಬಾತ್ರೂಮ್ಗಳನ್ನ ವಾರಕ್ಕೆ 2 ಸಲ ತೊಳ್ಕೊಳ್ಳೋ ಅಂಥದ್ದಿರ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟು ವೀಕಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ನಾನು ವಾರದ್ದು ಮೀಲ್ ಪ್ರಿಪ್ರೇಷನ್ ಆಗ್ಬೋದು, ತಿಂಡಿ ಆಗ್ಬೋದು, ಅದು ಏನಿರುತ್ತೆ ನಾನು ಆಲ್ರೆಡಿ
ಇಂಥದ್ದು ಮಾಡಬೇಕು ಮಾರ್ನಿಂಗ್ ಎದ್ದ ತಕ್ಷಣ ಅಂತ ಬರ್ಕೊಂಡ್ಬಿಡ್ತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಖಂಡಿತ ಮಾಡಿ. ಮೀಲ್ ಪ್ರಿಪ್ರೇಷನ್ ವೀಕಿಗೆ ಒಂದ್ಸಲ ಮಾಡ್ತು ಅಂದರೆ ಆ ವೀಕಲ್ಲಿ ನೀವು ಏನು ಮಾಡ್ತೀರಾ, ತಿಂಡಿ ಆಗ್ಬೋದು, ಊಟ ಆಗ್ಬೋದು, ಇದು ಸ್ಟ್ರೆಸ್ನ ಕೊಡೋದಿಲ್ಲ. ಸೊ ಮೀಲ್ ಪ್ರಿಪ್ರೇಷನ್ನ ವೀಕಿಗೆ ಒಂದ್ಸಲ ಮಾಡಲೇಬೇಕು. ಇದನ್ನ ಮಾಡೇ ಮಾಡಿ. ಇದು ತುಂಬಾ ಉಪಯೋಗ ಆಗುತ್ತೆ. ಸೊ ಅದರಿಂದ ನಾವು ಯಾವ ತರಕಾರಿ ತರ್ಬೋದು, ಯಾವ ಸೊಪ್ಪು ತರ್ಬೋದು, ಯಾವ ಕಾಳನ್ನ ನೆನೆ ಹಾಕೋದಿರ್ಬೋದು, ಇದನ್ನೆಲ್ಲನೂ ಕೂಡ ಒನ್ ಡೇ ಮುಂಚೆನೆ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಮೀಲ್ ಪ್ರಿಪ್ರೇಷನ್ ಮಾಡಿರೋ ಲಿಸ್ಟನ್ನ ನೀವು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳಿ. ಇದನ್ನ ನೋಡಿಕೊಂಡು ನೀವು ಅಡುಗೆಯನ್ನು ಆರಾಮಾಗಿ ತಿಂಡಿಯನ್ನು ಮಾಡ್ಕೊಬೋದು. ಇದು ಒಂದು ಒಳ್ಳೆ ಪ್ಲಾನ್ ಅಂತ ಹೇಳ್ತೀನಿ. ಇವಾಗ 15 ಡೇಸ್ಗೆ ಏನೇನು ಕೆಲಸಗಳಾಗಬೇಕು ಆ ಲಿಸ್ಟ್ ಅಂತ ಹೇಳ್ತೀನಿ. ಫಸ್ಟು ದೇವರಿಗೆ ಕಳಸ ಇಡೋದಿರ್ಬೋದು, ಮ್ಯಾಟ್ ಚೇಂಜ್ ಮಾಡೋದಿರ್ಬೋದು 15 ಡೇಸ್ಗೊಂದ್ಸಲಿ. 15 ಡೇಸ್ಗೊಂದ್ಸಲಿ ಫ್ರಿಡ್ಜ್ನ ಕ್ಲೀನ್ ಮಾಡೋದಿರ್ಬೋದು, ಮತ್ತು ಬೆಡ್ಶೀಟ್ಗಳನ್ನ ಚೇಂಜ್ ಮಾಡೋದಿರ್ಬೋದು. ವೀಕ್ಲಿ ಒನ್ಸು ಪಿಲ್ಲೋ ಚೇಂಜ್ ಮಾಡಿ ಬೆಡ್ಶೀಟ್ನ 15 ಡೇಸ್ಗೊಂದ್ಸಲ ಚೇಂಜ್ ಮಾಡೋದಿರ್ಬೋದು. ಇದನ್ನ 15 ಡೇಸ್ಗೊಂದ್ಸಲ ಮಾಡಬೇಕು ಅಂತ ಈ ಲಿಸ್ಟ್ ಕೂಡ ಬರ್ಕೊಳ್ಳಿ. 30 ಡೇಸ್ಗೆ ಏನೇನು ಕೆಲಸ ಆಗಬೇಕು ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ಏನೇನಿರುತ್ತೆ ಅಂದರೆ, ಈಗ ಮನೆ ಧೂಳು ಹೊಡಿಯೋದಿರ್ಬೋದು, ಗ್ರಾಸರಿ ಶಾಪಿಂಗ್ ಇರ್ಬೋದು, ಅಥವಾ ಮಿಲ್ಗೆ ಹೋಗಿ ರಾಗಿ, ಗೋಧಿ, ಅಕ್ಕಿ ಯಾವುದಿದೆ ಅದನ್ನ ಮಿಲ್ ಮಾಡಿಸ್ಕೊಳ್ಳೋದಿರ್ಬೋದು, ಮಣಿ ಕ್ಲೀನ್ ಮಾಡೋದಿರ್ಬೋದು, ರಗ್ಗಳಿರ್ಬೋದು, ಆ ರಗ್ಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕೊಳ್ಳೋದಿರ್ಬೋದು, ಅಥವಾ ವಾಟರ್ ಫಿಲ್ಟರ್ನ ಕ್ಲೀನ್ ಮಾಡೋದಿರ್ಬೋದು, ಮತ್ತು ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಇಷ್ಟೆಲ್ಲ ಮಂತ್ಲಿ ನೀವು ಮಾಡಬೇಕಾಗಿರೋವಂಥ ಕೆಲಸಗಳು. ಇದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಈ ಎಲ್ಲ ದಿನದ ಕೆಲಸಗಳನ್ನು ಇಂತಿಂಥದ್ದು ಆಗಬೇಕು ಅಂತ ಲಿಸ್ಟ್ ಮಾಡಿ ಡೈರಿನಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನ ನೋಡೋದ್ರಿಂದ ನನಗೆ ಬೇಗ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ನೀಟಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲಾನು ನಾವು ಪ್ಲಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಥರ ಮಿಸ್ ಆಗೋದಿಲ್ಲ ಕೆಲಸಗಳು, ಬರ್ಡನ್ ಅನ್ಸಲ್ಲ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು, ಯಾವ ಕೆಲಸ ಇವತ್ತು ಆಗಲೇಬೇಕು ಅದೆಲ್ಲ ನಮಗೆ ಕರೆಕ್ಟಾಗಿ ತಿಳಿಯುತ್ತೆ. ಯಾವುದೂ ಕೂಡ ಮಿಸ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟು ಬಿ ಆರ್ಗನೈಸ್ಡ್. ಹಂಗಂದ್ರೆ ಇವಾಗ ವಾರ್ಡ್ರೋಬಲ್ಲಿ ನಾವು ಒಂದು ಕರ್ಚೀಫ್ ಎತ್ಕೊಂಡ್ರೆ, ಒಂದು ಬಟ್ಟೆನ ಎತ್ಕೊಂಡ್ರೆ, ಒಂದು ನೈಲ್ ಕಟರಿಂದ ಹಿಡಿದು ಯಾವುದನ್ನ ವಸ್ತುಗಳನ್ನ ತಗೊತೀವಿ ಆ ವಸ್ತುಗಳು ಅಲ್ಲೇ ಇರಬೇಕು. ಈವನ್ ನಮ್ಮ ಐಡಿ ಟ್ಯಾಗ್ ಆಗ್ಬೋದು ಅಥವಾ ಒಂದು ಬೆಲ್ಟ್ ಆಗ್ಬೋದು, ಯಾವುದೇ ಇರಲಿ ಅದನ್ನ ತಗೊಂಡು ಮತ್ತೆ ಅದೇ ಸ್ಥಳಕ್ಕೆ ಇಡೋ ಅಂಥದ್ದು ಮಾಡಬೇಕು. ಇದರಿಂದ ನಮಗೆ ಯಾವ ವಸ್ತುಗಳು ಎಲ್ಲಿದೆ ಅಂತ ಕರೆಕ್ಟಾಗಿ ತಿಳಿಯುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ. ಮತ್ತೆ ಒಂದು ಬುಕ್ ಆಗಿರ್ಬೋದು, ಒಂದು ಸ್ಟೇಷನರೀಸ್ ಆಗಿರ್ಬೋದು, ಯಾವುದೇ ತಗೊಳ್ಳಿ ಆ ತಗೊಂಡಿದ್ದ ಜಾಗದಲ್ಲಿ ಇಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇದನ್ನ ಕರೆಕ್ಟಾಗಿ ಮಾಡಿ. ಯಾಕಂದರೆ ಒಂದು ಕರ್ಚೀಫ್ಗೋಸ್ಕರ ಇಡೀ ವಾರ್ಡ್ರೋಬ್ನೇ ಚಲ್ಲಾಪಿಲ್ಲಿ ಮಾಡೋವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಯಾವ ಐಟಮ್ಮು ಇಂಥ ಸ್ಥಳದಲ್ಲಿದೆ ಅಂತ ಅದೇ ಐಟಮ್ ಅದೇ ಸ್ಥಳದಲ್ಲಿ ಇರೋವಂತೆ ನೋಡ್ಕೊಳ್ಳಿ. ಇದನ್ನು ವೀಕ್ಲಿ ಒಂದ್ಸಲಿ ನೀವು ಚೆಕ್ ಮಾಡ್ತಾ ಇರಿ. ಇದು ತುಂಬಾ ಒಳ್ಳೆಯ ವಿಷಯ. ನೆಕ್ಸ್ಟ್ ಪಾಯಿಂಟ್ ಬಂದು ಶೇರ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಇವಾಗ ಎಲ್ಲ ಕೆಲಸನೂ ನೀವೇ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ ವರ್ಕಿಂಗ್ ವುಮೆನ್ ಆಗಿದ್ರಂತೂ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲಿರೋ ಹೆಣ್ಮಕ್ಳು ಆ್ಯಕ್ಚುಲಿ ನಿಭಾಯಿಸ್ಕೊಬೋದು, ಬಟ್ ಕಷ್ಟ ಇದೆ. ಅದನ್ನು ನಿಭಾಯಿಸ್ತೀರಾ ಅಂದರೆ ಇಟ್ಸ್ ಓಕೆ. ನನ್ನ ವಿಷಯದಲ್ಲಿ ಬಂದು ನಾನು ಎಲ್ಲ ಕೆಲಸನೂ ನಿಭಾಯಿಸ್ತೀನಿ. ಯಾಕಂದರೆ ಹಸ್ಬೆಂಡು 8:30ಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಎಲ್ಲ ಕೆಲಸನೂ ನಾನೇ ಮಾಡ್ಕೊತೀನಿ. ಈವನ್ ಹಾಲು ತರೋದ್ರಿಂದ ಹಿಡಿದು ಮನೆಗೆ ತರಕಾರಿ ತರೋದ್ರಿಂದ ಹಿಡಿದು ಎಲ್ಲ ಕೆಲಸ, ಮಗುನು ನೋಡ್ಕೊಳ್ಳೋದು, ಎಲ್ಲ ಕೆಲಸನೂ ಕೂಡ ಪಿಕಪ್ಪು ಡ್ರಾಪು ಎಲ್ಲವನ್ನು ನಾನೇ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ಹೆಲ್ಪ್ ಮಾಡೋರಿದ್ದಾರೆ, ಒಂದು ಸೊಪ್ಪು ಬಿಡಿಸ್ಕೊಡೋರಿದ್ದಾರೆ, ಅಥವಾ ಮಗುಗೆ ಊಟ ತಿನ್ಸೋರಿದ್ದಾರೆ, ಇಲ್ಲ ಸ್ಕೂಲಿಗೆ ಬಿಡ್ತಾರೆ, ಅಥವಾ ಮತ್ಯಾವುದೇ ಕೆಲಸ ಇರ್ಬೋದು, ಅಂಥ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂದರೆ ಖಂಡಿತ ಮಾಡಿಸ್ಕೊಳ್ಳಿ. ನಾನೇ ಎಲ್ಲನೂ ಮಾಡ್ತೀನಿ ಅಂತ ಖಂಡಿತ ಹೋಗಬೇಡಿ. ಅವ್ರ ಹೆಲ್ಪ್ ಅಂತೂ ಖಂಡಿತ ತಗೊಳ್ಳಿ. ಹೆಲ್ಪ್ ಮಾಡ್ತಾರೆ ಅಂದರೆ ತುಂಬಾ ಒಳ್ಳೆಯದು. ಇಂಥ ವಿಷಯಗಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಅಂಥದ್ದು ಎಲ್ರಿಗೂ ಬರೋದಿಲ್ಲ. ಸೊ ಇದನ್ನು ರೆಸ್ಪಾನ್ಸಿಬಿಲಿಟಿನ ಎಲ್ರಿಗೂ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಬರ್ಡನ್ನು ಕಡಿಮೆ ಆಗುತ್ತೆ, ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ. ಇಂತಿಂಥ ಕೆಲಸ, ಇವಾಗ ಒಂದು ತರಕಾರಿ ತರೋದು, ಇದನ್ನು ತೊಗೊಬನ್ನಿ, ಮಗು ಪಿಕಪ್ ಮಾಡೋದು ಅಥವಾ ಡ್ರಾಪ್ ಮಾಡೋದು, ಅಥವಾ ಮಗು ರೆಡಿ ಮಾಡಿ ಕಳಿಸೋ ಅಂಥದ್ದು, ಅಥವಾ ಮನೆಗೆ ಗ್ರಾಸರಿ ಬೇಕು ಅಂದರೆ, ಅಥವಾ ಇನ್ನೇನಾದರೂ ಇವಾಗ ಮನೆ ಒರೆಸೋದಾಗಿರ್ಬೋದು ಅಥವಾ ಗುಡಿಸೋದಾಗಿರ್ಬೋದು, ಇದು ಯಾವುದೇ ಇದ್ರೂ ಇದನ್ನೆಲ್ಲ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಬರ್ಡನ್ನು ಕಡಿಮೆ ಆಗುತ್ತೆ. ವರ್ಕಿಂಗ್ ವುಮೆನು ಇದನ್ನು ಮಾಡ್ಕೊಳ್ಳಿ, ಆದಷ್ಟು ಇದು ಹೆಲ್ಪ್ ಆಗುತ್ತೆ. ಹೋಮ್ ಮೇಕರ್ಸ್ ಏನಿದ್ದಾರೆ ಅವರು
ಮಾಡ್ಕೊಳ್ತೀನಿ ಅಂದರೆ ಎಲ್ಲನೂ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಪಾಯಿಂಟು, ಫಿಕ್ಸ್ ಟೈಮ್ ಫಾರ್ ಡಿಸ್ಟ್ರಾಕ್ಷನ್. ಏನಂದರೆ ಇವಾಗ ನಮಗೆ ಕೆಲಸ ಮಾಡಬೇಕಾದ್ರೆ ಯಾವ್ಯಾವುದು ಡಿಸ್ಟ್ರಾಕ್ಷನ್ ಮಾಡುತ್ತೆ ಅಂತ. ಇವಾಗ ನಾವು ಕೆಲಸ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಒಂದು ಫೋನ್ ಬಂತು ಅಥವಾ ಒಂದು ಮೆಸೇಜ್ ಬಂತು, ಯಾವುದಾದ್ರೂ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದಾಗ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕೆ ಹೋದಾಗ ಟೈಮು ಅಲ್ಲೇ ಹೋಗ್ಬಿಡುತ್ತೆ ಅಲ್ವಾ. ಒಂದು ಮೊಬೈಲ್ ಇಟ್ಕೊಂಡು ಕೂತ್ಕೋತೀವಂದರೆ ಸ್ಕ್ರೋಲ್ ಮಾಡೋದ್ರಲ್ಲೇ ನಮ್ಮ ಟೈಮು ವೇಸ್ಟ್ ಆಗಿರುತ್ತೆ. ಸೊ ನಮಗೆ ಗೊತ್ತಾಗಲ್ಲ. ಇಂಥ ಟೈಮಲ್ಲಿ ನಾವು ಮೊಬೈಲ್ ನೋಡೋದು, ಇಂಥ ಟೈಮಲ್ಲಿ ಟಿ ವಿ ಸೀರಿಯಲ್ಸ್ಗಳನ್ನ ನೋಡೋದು, ಇದನ್ನ ಫಿಕ್ಸ್ ಮಾಡ್ಕೊಂಬಿಡಿ. ಆ ಟೈಮಲ್ಲಿ ಮಾತ್ರ ಅದನ್ನು ನೋಡಿ. ಎಲ್ಲ ಟೈಮಲ್ಲೂ ಮೊಬೈಲ್ ಯೂಸ್ ಮಾಡೋದು, ಟಿ ವಿ ನೋಡೋದು ಅಥವಾ ಬೇರೆ ಇನ್ನೊಂದೇನೋ ಮಾಡೋದು, ಇದರಿಂದ ನಮ್ಮ ಟೈಮು ವೇಸ್ಟ್ ಆಗ್ತಿರುತ್ತೆ. ಇದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಮೊಬೈಲ್ ನೋಡೋ ಟೈಮ್ನ. ಇಲ್ಲ ಅಂದರೆ ಮೊಬೈಲ್ನ ಸೈಲೆಂಟಾಗಿ ಹಾಕ್ಬಿಟ್ಟು ಕೆಲಸ ಎಲ್ಲ ಮುಗಿದ ಮೇಲೆ ನೀವು ಯೂಸ್ ಮಾಡೋ ಅಂಥದ್ದನ್ನ ಮಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಟೇಕ್ ಅ ಬ್ರೇಕ್. ಏನಂದರೆ ಇವಾಗ ಒಂದು ಕೆಲಸ ಮಾಡಿರ್ತೀರ, ಇವಾಗ ಅಡುಗೆ ಮಾಡಿರ್ತೀರ ಅಂದ್ಕೊಳ್ಳಿ, ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ. ಇಲ್ಲ ಮನೆ ಒರೆಸಿರ್ತೀರ ಅಂದರೆ 5 ನಿಮಿಷ ಬ್ರೇಕ್ ತಗೊಳ್ಳಿ. ಇಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಬಟ್ಟೆ ಮಡ್ಚಿಡೋದಿರ್ಬೋದು, ಅವಾಗಲೂ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ. ಬ್ರೇಕ್ನೇ ಒಂದು 1 ಅವರ್, ಅರ್ಧ ಅವರ್ ಮೇಲೆ ತಗೊಳಕ್ಕೆ ಹೋಗ್ಬೇಡಿ, ಇಲ್ಲ 2 ಅವರ್ಸ್ ತಗೊಳಕ್ಕೆ ಹೋಗ್ಬೇಡಿ. ಇದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ 5 ನಿಮಿಷ ಬ್ರೇಕ್ ತಗೊಂಡು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಸೆಲ್ಫ್ ಅಪ್ರಿಷಿಯೇಷನ್ನು. ಇದು ಅಂತೂ ತುಂಬಾ ಇಂಪಾರ್ಟೆಂಟು. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸೆಲ್ಫ್ ಅಪ್ರಿಷಿಯೇಷನ್ ಅನ್ನೋದನ್ನ ನಿಮಗೆ ನೀವೇ ಮಾಡ್ಕೊಬೇಕು. ಯಾಕಂದರೆ ನೀವು ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಅಚ್ಚುಕಟ್ಟಾಗಿ ಮನೆ ನೋಡ್ಕೊಂಡು ಹೋಗಿ, ಮಕ್ಕಳು ನೋಡ್ಕೊಂಡು ಹೋಗಿ, ಗಂಡನ ನೋಡ್ಕೊಂಡು ಹೋಗಿ, ಏನೇ ಮಾಡಿದ್ರೂ ಯಾರೂ ಕೂಡ ನಿಮಗೆ ಚಪ್ಪಾಳೆನೂ ತಟ್ಟಲ್ಲ, ಒಂದು ಸರ್ಟಿಫಿಕೇಟು ಕೊಡಲ್ಲ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಸೊ ನಿಮ್ಮನ್ನು ನೀವು ಲವ್ ಮಾಡಿ, ನಿಮ್ಮನ್ನು ನೀವು ಅಪ್ರಿಷಿಯೇಷನ್ ಮಾಡ್ಕೊಳ್ಳಿ, ನಿಮಗೆ ನೀವು ಟೈಮ್ ಕೊಡಿ, ನಿಮಗೆ ನೀವು ಎಂಕರೇಜ್ ಮಾಡ್ಕೊಳ್ಳಿ. ಇದನ್ನ ನಿಮ್ಗೆ ಯಾರು ಕೂಡ ಮಾಡಲ್ಲ, ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ಇದು ತುಂಬಾ ಒಳ್ಳೇದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳ್ತೀನಿ. ಮತ್ತೆ ಇವಾಗ ಮನೇಲೇ ಇದ್ದು ಬರೀ ಕೆಲಸ, ಮಗು, ಗಂಡ, ಮನೆ ಇದನ್ನೇ ನೋಡ್ಕೊತೀನಿ ಅನ್ನೋರಿಗೆ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಕೆಲವೊಬ್ರು ಮಹಿಳೆಯರಿಗೆ ಅನ್ನಿಸ್ತಿರುತ್ತೆ, ನಾನು ಮನೇಲೇ ಇದ್ದು ಯಾವುದೂ ಮಾಡ್ತಿಲ್ಲ, ಯಾವ ಕೆಲಸಕ್ಕೂ ಹೋಗ್ತಿಲ್ಲ, ಅಥವಾ ಬೇರೆ ನನ್ಗೆ ಅನಿಸಿದ್ದೂ ಮಾಡ್ತಿಲ್ಲ ಅನ್ನೋರಿಗೆ ನಾನು ಏನು ಟಿಪ್ಸ್ ಕೊಡ್ತೀನಿ ಅಂದರೆ, ನಿಮಗೆ ದಿನದಲ್ಲಿ ನಿಮ್ಗೆ ಏನು ಮಾಡಬೇಕು ಅನಿಸುತ್ತೆ ಆ ಟೈಮ್ನ ಕರೆಕ್ಟಾಗೆ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಫ್ಯಾಷನ್ ಯಾವುದೇ ಇರ್ಬೋದು, ಇವಾಗ ಒಂದು ಟೈಲರಿಂಗ್ ಮಾಡೋದಿರ್ಬೋದು, ಒಂದು ಯೂಟ್ಯೂಬ್ ಮಾಡೋದಿರ್ಬೋದು, ಅಥವಾ ಒಂದು ಯೂಟ್ಯೂಬಲ್ಲಿ ಅಡುಗೆ ನೋಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದಾಗಿರ್ಬೋದು, ಅಥವಾ ನಿಮ್ಗೆ ಡ್ಯಾನ್ಸ್ ಇಷ್ಟ ಇತ್ತು ಅಂದರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಓದೋದು ಇಷ್ಟ ಇತ್ತು ಅಂದರೆ ಓದೋದಾಗಿರ್ಬೋದು, ಯಾವುದೇ ಇರ್ಬೋದು ನಿಮಗಿಷ್ಟ ಬಂದಿದ್ದು ಆ ಟೈಮಿಗೆ ನೀವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಅದನ್ನು ಮಾಡಲೇಬೇಕು. ಯಾವ ಕೆಲಸ ಇರ್ತದೋ ಬಿಡುತ್ತೋ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಖುಷಿ ಆಗೋ ಅಂಥ ಕೆಲಸಗಳನ್ನ ಮಾಡಿ. ಇದರಿಂದ ನಿಮಗೆ ಒಂದು ಎಂಕರೇಜ್ ಸಿಗುತ್ತೆ. ಸೊ ಇದನ್ನು ನೀವು ಯಾವತ್ತೂ ಬಿಡಬೇಡಿ. ನಿಮ್ಮ ಕೆಲಸ ಏನಿದೆ, ನೀವು ಸಾಧನೆ ಮಾಡಬೇಕನ್ನೋದು ಏನಿದೆ ಅದನ್ನು ಟೈಮ್ ಕೊಟ್ಟು ಮಾಡೋದ್ರಿಂದ ನೀವು ಖಂಡಿತ ಒಂದಲ್ಲ ಒಂದು ದಿವಸ ಸಕ್ಸಸ್ಫುಲ್ ಆಗ್ತೀರಾ. ಇದನ್ನು ಮಾಡಿ. ಅಥವಾ ಮನೇಲೇ ಇದ್ದು ನಾವು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು, ದುಡ್ಡು ಬರೋ ಅಂಥ ಕೆಲಸಗಳು ಮಾಡಬೇಕು. ಇವಾಗೇನು ಆನ್ಲೈನಲ್ಲೂ ವರ್ಕ್ ಮಾಡೋದ್ರಿಂದ ನಿಮಗೆ ಪೇಮೆಂಟ್ ಕೂಡ ಸಿಗುತ್ತೆ. ಅಂಥ ಕೆಲಸಗಳನ್ನ ಸರ್ಚ್ ಮಾಡಿ ನೀವು ಮಾಡಿ. ಅದು ಇಷ್ಟ ಇದ್ದ ಮಹಿಳೆಯರಿಗೆ ಮಾತ್ರ. ಅದ್ರ ಜೊತೆಗೆ ಇನ್ನೊಂದು ಟಿಪ್ ಏನು ಅಂದರೆ, ಇವಾಗ ನಿಮಗೆ ಯಾವುದಾದ್ರೂ ಸಂಬಂಧಿಕರ ಮನೆಗೆ ಹೋಗಬೇಕು, ಅಥವಾ ಫಂಕ್ಷನ್ ಅಟೆಂಡ್ ಮಾಡಬೇಕು, ಅಥವಾ ಬರ್ತ್ಡೇ ಪಾರ್ಟಿಗಳನ್ನ ಅಟೆಂಡ್ ಮಾಡಬೇಕು, ಅಥವಾ ಗ್ರಾಸರಿ ಖಾಲಿ ಆಗಿರೋದು ಇರ್ಬೋದು, ಅಥವಾ ಮಗುದು ಪೇರೆಂಟ್ಸ್ ಮೀಟಿಂಗ್ ಇರ್ಬೋದು, ಬೇರೆ ಇನ್ನಿತರ ಏನೇ ಕೆಲಸ ಇದ್ದರೂ ಅದನ್ನು ಅಡುಗೆ ಮನೆಯಲ್ಲಿ ಒಂದು ಬೋರ್ಡ್ನಲ್ಲಿ ನೀವು ಇದನ್ನು ಈ ಡೇಟ್ಗೆ ಇದಾಗಬೇಕು ಅಂತ ಬರೆದ್ಬಿಡಿ. ಇದರಿಂದ ನಿಮಗೆ ಅದನ್ನು ನೋಡಿದಾಗ ಓಕೆ ಆ ಡೇಟಿಗೆ ಹೋಗಬೇಕು, ಆ ಡೇಟಲ್ಲಿ ಕೆಲಸ ಇದೆ ಅಂತ ನಿಮ್ಗೆ ನೆನಪಾಗುತ್ತೆ. ಇಲ್ಲ ಅಂದರೆ ಎಲ್ಲನೂ ನೆನಪಿಟ್ಕೊಂಡು ನಿಮ್ಮ ತಲೆಯಲ್ಲಿ ಸ್ಟ್ರೆಸ್ ಆಗುತ್ತೆ. ಇದನ್ನು ಬರೆಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇದನ್ನು ಕೂಡ ನೀವು ಬರ್ಕೊಬೋದು. ಎಷ್ಟೇ ಕೆಲಸ ಮಾಡಿ, ಏನೇ ಮಾಡಿ, ನೀನು ಮನೇಲಿ ಇರ್ತೀಯ, ಏನು ಮಾಡ್ಕೊತೀಯ, ಫ್ರೀಯಾಗಿರ್ತೀಯ ಬಿಡು, ರೆಸ್ಟ್ ಮಾಡ್ತೀಯ ಬಿಡು ಅಂತ ಹೇಳೋರು ಇರ್ತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ನೀವು ನಿಮ್ಮ ಕೆಲಸ ಏನು ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಅದನ್ನು ಯಾರಿಂದನೂ ಹೇಳಿಸ್ಕೊಬೇಕಾಗೂ ಇಲ್ಲ, ಅಪ್ರಿಷಿಯೇಷನ್ ತಗೋಬೇಕಾಗೂ ಇಲ್ಲ. ನಿಮ್ಮ ಕೆಲಸವನ್ನು ನೀವು ನೀಟಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊತಾ ಹೋಗಿ.
ಮತ್ತು ಇವಾಗ ನಿಮಗೆ ಹುಷಾರಿಲ್ಲ ಮನೆಯಲ್ಲಿ ಅಂದರೆ ಫುಲ್ ಮನೆ ಕೆಲಸನೇ ಇಂಬ್ಯಾಲೆನ್ಸ್ ಆಗುತ್ತೆ ಆ ದಿನ ಎಲ್ಲ ಅಲ್ವಾ. ಅದರಿಂದ ನಿಮಗೆ ನೀವು ಟೈಮ್ ಕೊಟ್ಟು ದಿನದಲ್ಲಿ ಒಂದು ಸ್ವಲ್ಪ ಟೈಮು ರೆಸ್ಟ್ ಮಾಡಿ, ಒಂದು ಹಾಫ್ ಆನ್ ಅವರಿಂದ 1 ಅವರ್ ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಂಥ ಟೈಮಲ್ಲಿ ನೀವು ಮತ್ತೆ ತಿರ್ಗಾ ನಾನು ಐರನ್ ಮಾಡಬೇಕು ಬಟ್ಟೆದು, ಅಥವಾ ಇನ್ನೊಂದೇನೋ ಅಡುಗೆ ಏನು ಮಾಡೋದು, ರಾತ್ರಿಗೆ ನಾಷ್ಟ ಏನು ಮಾಡೋದು, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ. ನಿಮಗೆ ನೀವು ಟೈಮ್ ಕೊಟ್ಟು ರೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿರೋವಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಆ ಟೈಮಲ್ಲಿ. ನಾನು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಮತ್ತು ಪ್ಲ್ಯಾನಿಂಗು ಆ ಮೇನ್ ಪ್ಲ್ಯಾನಿಂಗ್ನ ಕರೆಕ್ಟಾಗೆ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಎಲ್ಲಿ ಹೋಗ್ತಿದೆ, ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಮತ್ತು ಯಾವುದ್ರ ಕಡೆ ಫೋಕಸ್ ಮಾಡಬೇಕು, ನಿಮ್ಮ ಗುರಿ ಏನು ಅಂತ, ನಿಮ್ಮ ಹಾಬಿ ಪ್ಯಾಷನ್ ಯಾವುದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಕಡೆ ಟೈಮ್ ಕೊಡಿ. ಮತ್ತು ಆ ದಿನದಲ್ಲಿ ಏನೇ ಎಕ್ಸ್ಟ್ರಾ ಕೆಲಸ ಬಂದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ, ಬರ್ಡನ್ ಆಗೋದಿಲ್ಲ ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ. ಎಲ್ಲ ಹೆಣ್ಮಕ್ಳಿಗೆ ರೆಸ್ಪಾನ್ಸಿಬಿಲಿಟಿ ಏನು ತಗೋತಿದ್ದೀರಾ, ಮನೆದಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಮಗುದಾಗಿರ್ಬೋದು, ಅವರೆಲ್ಲರಿಗೂ ಕೀಪ್ ಇಟ್ ಅಪ್. ಮತ್ತು ನಿಮ್ಮ ನಿದ್ದೆ, ನಿಮ್ಮ ಊಟವನ್ನು ಯಾವುದೇ ಕಾರಣಕ್ಕೂ ಟೈಮ್ ಸರಿಯಾಗಿ ಮಾಡೋದನ್ನು ಮಾತ್ರ ಮರಿಬೇಡಿ. ಅದನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸಿಗೆ ಇದನ್ನು ಸೆಂಡ್ ಮಾಡಬೇಕಂದ್ರೆ ಪ್ಲೀಸ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.